ಧರ್ಮಸ್ಥಳಕ್ಕೆ ಸ್ವಾಮೀಜಿ ಕೂಡ ಬರ್ಬೇಕು, ಅಲ್ಲಿ ಪ್ರಮಾಣ ಮಾಡಿ ನಾನು ಕೇಳಿಲ್ಲ ಅಂತ. ಅವ್ರು ದೇವರು ಯಾರಿಗೇನು ಶಿಕ್ಷೆ ಕೊಡ್ಬೇಕು ಮಾತಾಡಿದ್ದು ನಾವು ಕೇಳಿದ್ವಿ, ನೇರವಾಗಿ ತಂಗಡಿಗೆ ಕೇಳಿಲ್ಲ. ತಂಗಡಿಯವರಿಗೆ ದುಡ್ಡು ಕೊಟ್ರೆ ಆಗುತ್ತೆ ಅಂತ ಹೇಳಿ ಅವ್ರು ಕಡಿಯವರು, ಅದು ತಂಗಡಿಯವ್ರ ತಂದೆಯವರಿಗೆ ಹೆಸರು ಕೂಡ ಹೇಳಿ ತಂದೆಯವರಿಗೆ ಕೊಡ್ಬೇಕಂತೆ ಅಂತ ಹೇಳಿ ಕೇಳಲ್ಲ. ಹೆಂಗೆ ಕೇಳಕ್ ಬರುತ್ತೆ? ಅದು ಇಂಡೈರೆಕ್ಟ್ ಆಗಿ ಕೇಳ್ತಾರೆ. ಸಾಕ್ಷಿ ಸಮೇತ ಅವ್ರು ಏನಾದ್ರು ಸ್ಥಾಪಿತ ಮಾಡಿದ್ರೆ ರಾಜೀನಾಮೆ ಹೌದು, ಅದೇ ನಾನ್ ಕೇಳಿಲ್ಲ ಅಂತಾರ ಅವ್ರು, ನೇರವಾಗಿ ಅವ್ರು ಕೇಳಿಲ್ಲ. ಸಾಕ್ಷಿ ಏನಾದ್ರು ಐತೆ ಅಂತ. ಬಟ್ ಕೋರ್ಟ್ ಆದೇಶ ಆದ್ರೂ ಪಾಲಿಸ್ಬೇಕು. ಕೋರ್ಟ್ ಆದೇಶ ಇದೆ, ಒಂದೂವರೆ ಕೊಟ್ಟು ಬಿಡುಗಡೆ ಮಾಡ್ರಿ 4 ವಾರದಲ್ಲಿ ಜಡ್ಜ್ಮೆಂಟ್ ಇದೆಯಲ್ಲ ಸರ್. ಅದೇ ಏಪ್ರಿಲ್ ಆಗಿ ಬಿಡುಗಡೆ ಆಗ್ಬೇಕಾಯ್ತು. ಏಪ್ರಿಲ್ ಇಂದ ಈ ಮೋತಿ ಹತ್ರ ಇರೋ ಶ್ರೀರಾಮ ದೇವರ ಒಂದು ಟೆಂಪಲ್ ಗೆ 50 ಲಕ್ಷ ಕೊಟ್ಟು 1.5 ಕೋಟಿ ಪ್ರಜಾಪಿತ ಬ್ರಹ್ಮಕುಮಾರಿ ಅವರಿಗೆ ಮಾಡಿಸಿದ್ರು. 75 ಲಕ್ಷ ಇಲ್ಲಿ ಮಾಡಿದ್ದಾರೆ ಪ್ರಜಾಪಿತ ಬ್ರಹ್ಮಕುಮಾರಿ ಅವರಿಗೆ. 25 lakhs ಬಂದು 25 ಲಕ್ಷ ಮೋತಿ ಹತ್ರ ಇರೋ ರಾಮದೇವ್ರ ಗುಡಿಗೆ ಬಿಡುಗಡೆ ಮಾಡಿದ್ದಾರೆ. ಈಗ ಆ 75 ಲಕ್ಷ ಇವರಿಗೆ, 25 ಲಕ್ಷ ಅವರಿಗೆ ಮಾಡಿ ಅಂತೇಳಿ ಈ ಸರ್ಕಾರ ಬಂದಾಗ್ಲಿದ್ದ ಕೂಡ ನಾನು ಕಂಟಿನ್ಯೂಸ್ ಆಗಿ ನಮ್ಮ ಮಿನಿಸ್ಟರ್ನ ಜಾಬ್ನೇಕರ್ ಅವ್ರನ್ನ ಹೋಗಿ 2 ಸಾರಿ ಹೋಗಿ ರಿಕ್ವೆಸ್ಟ್ ಮಾಡಿವಿ. ಪ್ರತಿ ಸಾರಿ ರಿಕ್ವೆಸ್ಟ್ ಮಾಡ್ತಾನೆ ಇದೀವಿ. ನೆಕ್ಸ್ಟ್ ವೀಕ್ ಕ್ಯಾಬಿನೆಟ್ ಅಲ್ಲಿ ಮಾಡ್ತೀವಿ, ಇನ್ನೊಂದು ಕ್ಯಾಬಿನೆಟ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಇಲ್ಲಿವರೆಗೆ 1 ರೂಪಾಯಿ ಕೂಡ ಬಿಡುಗಡೆ ಅವ್ರು ಮಾಡ್ಲೇ ಇಲ್ಲ. ಇದನ್ನ ನಾವ್ ಏನ್ ಅನ್ಬೇಕೀಗ ಅಂದ್ರೆ, ಹೋದ್ ಸರ್ಕಾರ ಮಾಡಿದ್ದನ್ನ ಇವರು ಮಾಡಲ್ಲ ಅಂತಂದ್ರೆ ಅವ್ರ ಹತ್ರ ಹಣ ಇಲ್ಲನಾ, ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೇಕು. ಅದು ಕೂಡ ಹೇಳ್ತಾ ಇಲ್ಲ ಅವರು.